Hi, hello friends. Welcome back to Nagaraj Paramedical YouTube channel. ಫ್ರೆಂಡ್ಸ್, ಫ್ರೆಶ್ ಒಂದು ಅಪ್ಡೇಟ್ಸು. ಯಾವೆಲ್ಲ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ, ಪಿ ಯು ಸಿ, ಡಿಪ್ಲೊಮಾ, ಡಿಗ್ರಿ ಯಾವೆಲ್ಲ ಅಭ್ಯರ್ಥಿಗಳು ಮಾಡಿದಿರೋ ಅವರಿಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಭರ್ಜರಿ ನೇಮಕಾತಿ ನಡೆಯುತ್ತಿರುವಂಥದ್ದು. ಅದು ಎಲ್ಲಿದೆ, ಅದರ ಕ್ವಾಲಿಫಿಕೇಶನ್ಸ್ ಏನು, ಆಮೇಲೆ ಯಾವ ಪೋಸ್ಟಿಗೆ ಯಾವ ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತೇಳಿ ಇನ್ನು ಡೀಟೇಲ್ ಆಗಿ ನಾನು ನಿಮ್ಮ ಕಡೆ ಇವತ್ತನ್ನು ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಓಕೆನಾ? ಇದ್ರೊಳಗಡೆ ಇನ್ನೊಂದು ಹೇಳ್ತೀನಿ. ನಮ್ಮ ಪ್ಯಾರಾಮೆಡಿಕಲ್ ಆಗಿರುವಂಥ ಸ್ಟೂಡೆಂಟ್ಸ್ ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡಬಹುದು. ಓಕೆನಾ ಫ್ರೆಂಡ್ಸ್? ಯಾವೆಲ್ಲ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ, ಪಿ ಯು ಸಿ, ಡಿಪ್ಲೊಮಾ, ಡಿಗ್ರಿ ಆ್ಯಂಡ್ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥವ್ರು ಕೂಡ ಈ ಒಂದು ಜಾಬ್ಗೆ, ಈ ಒಂದು ಪ್ರೊಫೈಲ್ಗೆ ನೀವು ಕೂಡ ಅಪ್ಲೈನ ಮಾಡಬಹುದು. ಯಾವೆಲ್ಲ ಪೋಸ್ಟ್ ಅಂತೇಳಿ ಇವಾಗ ಡಿಸ್ಕಸ್ನ ಮಾಡ್ತಾ ಬರೋಣ. ಫಸ್ಟ್ ಇದು ನಮಗೆ ಎಲ್ಲಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ವಾಕ್ ಇನ್ ಇಂಟರ್ವ್ಯೂ ಡ್ರೈವ್ ಅಟ್ ಡಿ ಮಾರ್ಟ್ ಹುಬ್ಬಳ್ಳಿ. ನಮ್ಮ ಹುಬ್ಬಳ್ಳಿಯಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಒಂದು ಯಾವುದು ಮಾಲ್ ಅಂತ ಇದೆ. ನಮ್ಮ ಹುಬ್ಬಳ್ಳಿಯಲ್ಲಿ ಡಿ ಮಾರ್ಟ್ ಅಂತೇಳಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಅದು ಒಂದು ಓಪನ್ ಆಗಿರುವಂಥದ್ದು. ಅಲ್ಲಿ ಈ ಒಂದು ರಿಲೇಟೆಡ್ ಪೋಸ್ಟ್ ಅಂತೇಳಿ ಏನ್ ಮಾಡಿದಾರಪ್ಪ ಅಂದಮೇಲೆ ಇಂಟರ್ವ್ಯೂನ ಕರೆದಿರುವಂಥದ್ದು. ಯಾವೆಲ್ಲ ಪೋಸ್ಟ್ಗೆ ಅವರು ಕರೆದಿದ್ದಾರೆ ಅಂತಂದರೆ ಲಾಸ್ಟ್ ಡೇಟ್ ಬರೋದು ಅಂದರೆ ಇದರ ಇಂಟರ್ವ್ಯೂ ಡೇಟ್ ಇರೋದೇ ಯಾವಾಗಿದೆಪ್ಪ ಅಂದಮೇಲೆ 11/2/2026, ಆಮೇಲೆ 12 ನಾಳೆ ನಾಡಿದ್ದು. 2 ದಿನಾನು ಇಲ್ಲಿ ಇಂಟರ್ವ್ಯೂ ಇರುತ್ತೆ. ಅದು 10ರಿಂದ ಹಿಡ್ಕೊಂಡು 4 ಗಂಟೆ ಒಳಗಡೆ ನೀವು ಹೋಗಿ ಅವರಿಗೆ ಮೀಟ್ನ ಆಗಿ ಬರಬೇಕು. ಅದು ಎಲ್ಲಿ? ನಮ್ದು ಡಿ ಮಾರ್ಟ್ ಹುಬ್ಬಳ್ಳಿ, ಅದು ಪಾರ್ಟಿ ಪೇರೋಲ್ ಒಳಗಡೆ. ಹೌದಾ? ಪಾರ್ಟಿ ಪೇರೋಲ್ ಹಾಲ್ ಅಂತೇಳಿ ಇದೆ. ಆ ಹಾಲ್ ಒಳಗಡೆ ಯಾವೆಲ್ಲ ಅಭ್ಯರ್ಥಿಗಳು ಇಷ್ಟೆಲ್ಲ ಪೊಸಿಷನ್ಸ್ ಎಲ್ಲಾನು ಕೊಟ್ಟಿದ್ದಾರೆ ಅವರು. ಈ ಪೊಸಿಷನ್ಸ್ಗೆ ನೀವು ಯಾವುದರಲ್ಲಿ ಎಲಿಜಿಬಲ್ ಇದ್ದೀರಾ ಅವ್ರಿಗೆ ಹೋಗಿ ನೀವು ಹೋಗಿ ನಿಮ್ದು ರೆಸ್ಯೂಮ್ನ, ಅಪ್ಡೇಟೆಡ್ ರೆಸ್ಯೂಮ್ಸ್ನ ಅಲ್ಲಿ ಹೋಗಿ ಯಾವುದು ಸಬ್ಮಿಟ್ನ ಮಾಡಿ ಬರುವಂಥದ್ದು. ಸ್ಯಾಲ್ರಿ ರೇಂಜಸ್ ಫ್ರಮ್ 15,000 to 18,500 ಬೇಸ್ಡ್ ಆನ್ ಡೆಸಿಗ್ನೇಷನ್ಸ್. ನೀವು ಯಾವ ಡೆಸಿಗ್ನೇಷನ್ಸ್ಗೆ ಅಪ್ಲೈನ ಮಾಡ್ತೀರೋ ಅದರ ಬೇಸ್ ಮೇಲೆ ನಮಗೆ ಇಲ್ಲಿ ಸ್ಯಾಲ್ರಿನ ಪ್ರೊವೈಡ್ನ ಮಾಡುವಂಥದ್ದು. ಆಮೇಲೆ ಇದರೊಳಗಡೆ ಮೇನ್ ಅಡ್ವಾಂಟೇಜಸ್ ಏನಂತಂದಮೇಲೆ ಪಿ ಎಫ್ ಮತ್ತು ಇ ಎಸ್ ಐ ಮತ್ತು ಬೋನಸ್, ಇನ್ಸೆಂಟಿವ್ಸು, ಲೀವ್ಸು ಆ್ಯಂಡ್ ವೀಕ್ ಆಫ್ ಬೆನಿಫಿಟ್ಸ್ ಈ ನಮ್ದು ಡಿ ಮಾರ್ಟ್ ಒಳಗಡೆ ಅವೈಲೇಬಲ್ ಆಗಿ ಇರುವಂಥದ್ದು. ನೀವೇನಾದರೂ ಒನ್ಸ್ ಏನಾದರೂ ಇದ್ರೊಳಗಡೆ ಜಾಯಿನ್ ಏನಾದರೂ ಆದ್ರಿ ಅಂತಂದ ಮೇಲೆ ಪಿ ಎಫ್ ಆಯಿತು, ಇ ಎಸ್ ಆಯಿತು ಮತ್ತು ಬೇರೆ ಬೇರೆ ಯಾವುದು ಬೆನಿಫಿಟ್ಸ್ ಎಲ್ಲಾನು ಈ ಒಂದು ಶಾಪಿಂಗ್ ಮಾಲ್ ಒಳಗಡೆ ನಮಗೆ ಅವೈಲೇಬಲ್ ಇರುವಂಥದ್ದು. ಆಮೇಲೆ ಫ್ರೆಶರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ. ಓಕೆನಾ? ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇವರೆಲ್ಲಾನು ಪೊಸಿಷನ್ಸ್. ಅನ್ಲೋಡರ್ಸ್ ಇದೆ, ಆಮೇಲೆ ಫೆಸಿಲಿಟಿ ಸೂಪರ್ವೈಸರ್ ಇದೆ, GRN ಅಂತೇಳಿ, ಗೋಡೌನ್ ಅಂತೇಳಿ, ಪ್ಯಾಕರ್, ಹೌಸ್ ಕೀಪಿಂಗ್ ಫೆಸಿಲಿಟೀಸ್, ಕ್ಯಾಶರ್, ಪ್ಯಾಕರ್, ಆಮೇಲೆ GRN ಅಂತೇಳಿ. ಇದಕ್ಕೆಲ್ಲಾನು ಕ್ವಾಲಿಫಿಕೇಶನ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಯಾವುದು ಏಜ್ ಕೂಡ ಮೆನ್ಷನ್ನ ಮಾಡಿರುವಂಥದ್ದು. ಆಮೇಲೆ ಇಲ್ಲಿದೆ ನೋಡಿ ಫೆಸಿಲಿಟಿ ಸೂಪರ್ವೈಸರ್ ಅಂತೇಳಿ. ಈ ಫೆಸಿಲಿಟಿ ಸೂಪರ್ವೈಸರ್ಗೆ ಇವನ್ ನಮ್ಮ ಯಾವುದು ಪ್ಯಾರಾಮೆಡಿಕಲ್ ಆದ ಅಭ್ಯರ್ಥಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ ಕಂಪ್ಲೀಟ್ ಆಗಿರುವಂಥ ಸ್ಟೂಡೆಂಟ್ಸ್ ಕೂಡ ಅಪ್ಲೈನ ಮಾಡಬಹುದು. ಹೆಂಗೆ ಮಾಡ್ಬೋದು ಅಂತ ಕೇಳಿದರೆ ಅವ್ರಿಗೆ ಏನಾದರೂ ಕೆಪಾಬಿಲಿಟಿ ಏನಾದರೂ ಇತ್ತು, ಸೂಪರ್ವಿಷನ್ ಮಾಡುವಷ್ಟು ಕೆಪಾಬಿಲಿಟಿ ಏನಾದರೂ ಇತ್ತು ಅಂದ ಮೇಲೆ ಅವರು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲೈನ ಮಾಡ್ಬೋದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಮ್ ವಿತ್ ಯುವರ್ ರೆಸ್ಯೂಮ್, ಆಧಾರ್, ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನಾದರೂ ಇದ್ದರೆ ಡಿ ಮಾರ್ಟ್ಗೆ ವಿಸಿಟ್ನ ಮಾಡಿ ನಿಮ್ದು ಲೇಟೆಸ್ಟ್ ಏನೇನು ಡೀಟೇಲ್ಸ್ ಇದೆಯೋ ಅವೆಲ್ಲನೂ ನಿಮ್ದು ರೆಸ್ಯೂಮ್ನ ತೊಗೊಂಡು ಯಾವುದು ನಮ್ದು ಡಿ ಮಾರ್ಟ್ಗೆ ಹೋಗಿ ನಿಮ್ದು ಯಾವುದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಬನ್ನಿ. ಒನ್ಸ್ ಅದೇನಾದರೂ ಶಾರ್ಟ್ ಲಿಸ್ಟ್ ಏನಾದರೂ ಮಾಡಿದ್ರು ಅಂತ ಅಂದಮೇಲೆ ನಿಮ್ಗೆ 15,000ಇಂದ ಹಿಡ್ಕೊಂಡು 18,500ವರೆಗೂ ನಿಮಗೆ ಸ್ಯಾಲ್ರಿ ಸಿಗೋ ಚಾನ್ಸಸ್ ಇರುವಂಥದ್ದು. ಓಕೆನಾ ಫ್ರೆಂಡ್ಸ್? ಇದು ಲೇಟೆಸ್ಟ್ ಆಗಿ ಬಂದಿರುವಂಥ ಒಂದು ಯಾವುದಪ್ಪ ಅಂದಮೇಲೆ ಇಂಟರ್ವ್ಯೂದು. ಇದು ಯಾರಾದರೂ ಅಪ್ಲೈನ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.